ಇನ್ನು ಮುಂಬೈ ದಾಳಿಯ ಪ್ರಮುಖ ಮಾಸ್ಟರ್ ಮೈಂಡ್ ಈತನನ್ನ ಭಾರತಕ್ಕೆ ಕರೆತರಲಾಗಿದೆ. ಜೊತೆಯಲ್ಲಿ ಎನ್ಐಎ ಕೂಡ ಸಾಕಷ್ಟು ಕಾನೂನು ಪ್ರಕ್ರಿಯೆಯನ್ನ ಮಾಡಿ ಆತನನ್ನ ತನಿಖೆಯನ್ನ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದೆ. ಎನ್ಐಎ ಕಚೇರಿಯಲ್ಲಿ ನಡೆಯಲಿದೆ ಈ ಡೆಡ್ಲಿ ರಾಣನ ವಿಚಾರಣೆ. ಇನ್ನೇನು ಭಾರತದಲ್ಲಿ ಎಲ್ಲೆಲ್ಲಿ ಈತ ಏನೇನು ಮಾಡಿದ್ದ, ಯಾವ ರೀತಿಯಾಗಿ ಪಾತ್ರವನ್ನ ವಹಿಸಿದ್ದ, ಎಲ್ಲವೂ ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಈ ಡೆಡ್ಲಿ ಅಟ್ಯಾಕರ್ ಮಾಸ್ಟರ್ ಮೈಂಡ್, ಮುಂಬೈ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಆಗಿರುವಂತಹ ರಾಣನನ್ನ ಅಧಿಕೃತವಾಗಿ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎನ್ಐಎ ಕಚೇರಿಯ ಕೊಠಡಿಯಲ್ಲಿ ಉಗ್ರ ರಾಣನ ವಿಚಾರಣೆ ಆಗ್ತಾ ಇದೆ. ಎನ್ಐಎ ಕಚೇರಿಯ 3ನೇ ಮಹಡಿಯಲ್ಲಿ ವಿಚಾರಣೆ ಆಗ್ತಿರುವಂತದ್ದು. ಈ ವಿಚಾರಣಾ ಕೊಠಡಿಗೆ ಕೇವಲ 12 ಜನರ ತಂಡಕ್ಕೂ ಮಾತ್ರ ಅವಕಾಶ ಇದೆ. ನಂತರ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಎನ್ಐಎಗೆ ಹಸ್ತಾಂತರಗೊಳ್ಳಲಾಗಿದೆ ಈಗ ಉಗ್ರ ತಹೂರ್ ರಾಣನನ್ನ. ಅಂದ್ರೆ ಸಾಕಷ್ಟು ಪ್ರಕ್ರಿಯೆಗಳಿರುತ್ತೆ, ಯಾಕಂದ್ರೆ ಮೋಸ್ಟ್ ವಾಂಟೆಡ್ ಟೆರರ್ ಈತನನ್ನ ಭಾರತಕ್ಕೆ ಕರ್ಕೊಂಡು ಬಂದ ಮೇಲೆ, ಲ್ಯಾಂಡಿಂಗ್ ಆದ್ಮೇಲೆ ಬಹಳಷ್ಟು ಬಿಗಿ ಹೈ ಸೆಕ್ಯೂರಿಟಿಯಿಂದ ಈತನನ್ನ ಸಾಕಷ್ಟು ಪ್ರಕ್ರಿಯೆಗಳಿರುತ್ತೆ. ಯಾಕಂದ್ರೆ ಅಮೆರಿಕದಿಂದ ಈತನನ್ನ ಗಡಿಪಾರು ಮಾಡಿ ಅಲ್ಲಿನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿ ಆತ ಕಳಿಸಿರುವಂತ ಅರ್ಜಿಯನ್ನ ಭಾರತಕ್ಕೆ ಒಪ್ಪಿಸಿದ್ದಾರೆ. ಹೀಗಾಗಿ ಒಪ್ಪಿಸುವಂತಹ ಹೊತ್ತಿನಲ್ಲಿ ಸಾಕಷ್ಟು ಪ್ರಕ್ರಿಯೆ ಇದೆ. ಇವೆಲ್ಲವೂ ಆಗಿ ಎನ್ಐಎಗೆ ಈಗ ಅಧಿಕೃತವಾಗಿ ಹಸ್ತಾಂತರಗೊಂಡಿದ್ದಾನೆ. ಈಗ ಮೊದಲಿಗೆ ಆತನ ಆರೋಗ್ಯ ತಪಾಸಣೆ ಆಗುತ್ತೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಆತ ಅಮೆರಿಕದ ಸುಪ್ರೀಂ ಕೋರ್ಟ್ ನಲ್ಲಿ ಏನೋ ವಿಚಾರ ಇಟ್ಟಿದ್ದ ಅಂತಂದ್ರೆ, ಗಡಿಪಾರು ಮಾಡಬೇಡಿ, ನನಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಮುಂದಿಟ್ಟಿದ್ದ. ಹಾಗಾಗಿ ಸಾಮಾನ್ಯವಾಗಿ ಪ್ರಕ್ರಿಯೆ ಆಗುತ್ತೆ. ಹೀಗಾಗಿ ಮೊದಲಿಗೆ ಆತನ ಆರೋಗ್ಯ ತಪಾಸಣೆ ಆಗುತ್ತೆ, ನಂತರ ಮುಂದಿನ ವಿಚಾರಣೆಗಳು ಶುರುವಾಗ್ತಾ ಹೋಗುತ್ತೆ. ಸದ್ಯ ಆತನನ್ನ ಅಧಿಕೃತವಾಗಿ ಎನ್ಐಎ ವಶಪಡಿಸಿಕೊಂಡಿದೆ, ಹಸ್ತಾಂತರ ಮಾಡುವಂತ ಕೆಲಸ ಆಗಿದೆ. ಈಗ ವಿಚಾರಣೆಯ ಒಂದೊಂದೇ ವಿಚಾರಗಳು ಮುಂದೆ ಹೋಗ್ತಾ ಇರುತ್ತೆ. ಮೊದಲಿಗೆ ಆತನ ಆರೋಗ್ಯ ತಪಾಸಣೆ ಆಗುತ್ತೆ. ಅದಾದ ಮೇಲೆ ಕೊಠಡಿಯಲ್ಲಿ ಹೆಚ್ಚಿನ ತನಿಖೆ ಮಾಡ್ತಾ ಹೋಗ್ತಾರೆ. ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಈಗಾಗಲೇ ಎನ್ಐಎ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದೆ. ಇನ್ನಷ್ಟು ಮಾಹಿತಿಯನ್ನ ಈತನಿಂದ ಪಡೆದುಕೊಳ್ತಾ ಹೋಗ್ತಾರೆ. ಏನೇನಾಗಿತ್ತು, ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೆದಕ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಭಾರತಕ್ಕೆ ಕಂಪ್ಲೀಟ್ ಹೈ ಸೆಕ್ಯೂರಿಟಿಯ ಮೂಲಕವಾಗಿ ಈತನನ್ನ ಕರೆತಂದಿದ್ದಾರೆ. ಜೊತೆಯಲ್ಲಿ ಈ ವಿಚಾರಣೆ ಮಾಡುವಂಥ ಹೊತ್ತಿನಲ್ಲಿ ಕೇವಲ 12 ಜನರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಈ ಮೂಲಕವಾಗಿ ಇನ್ನಷ್ಟು ತನಿಖೆಗಳನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಎನ್ಐಎ ಕಚೇರಿಯಲ್ಲಿ ನಡೀತಾ ಇದೆ ಡೆಡ್ಲಿ ರಾಣನ ವಿಚಾರಣೆ. ಭಾರತದಲ್ಲಿ ಎಲ್ಲೆಲ್ಲಿ ಆತ ಉಗ್ರ ದಾಳಿಯನ್ನು ಮಾಡಿದ್ದ, ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದ ಅನ್ನುವಂಥ ಕಂಪ್ಲೀಟ್ ವಿಚಾರಣೆ ಆರಂಭ ಆಗ್ತಿದೆ. ಮುಂಬೈ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ರಾಣನನ್ನ ಭಾರತಕ್ಕೆ ಕರೆತರಲಾಗಿದೆ. ಇನ್ನು ಎನ್ಐಎ ಕೂಡ ಅಧಿಕೃತವಾಗಿ ಹಸ್ತಾಂತರ ಮಾಡಿಕೊಂಡಿದೆ. ಮುಂದೇನು ಅಂದ್ರೆ ತನಿಖೆ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತ ಪ್ರಶ್ನೆಗೆ ಈ ದಾಳಿಗೆ ಹಣ ಯಾರು ಕೊಟ್ಟರು, ಶಸ್ತ್ರಾಸ್ತ್ರವನ್ನ ಯಾರು ಒದಗಿಸಿದ್ರು, ಜೊತೆಯಲ್ಲಿ ದಾಳಿ ಹೊತ್ತಿನಲ್ಲಿ ರಾಣಾ ಜೊತೆ
ಯಾರ್ಯಾರಿದ್ರು, ಘಟನೆ ಬಳಿಕ ತಪ್ಪಿಸ್ಕೊಂಡು ಹೋಗಿದ್ದು ಹೇಗೆ, ಇವೆಲ್ಲ ವಿಚಾರವನ್ನ ಅಧಿಕಾರಿಗಳು ಆತನ ಮೇಲೆ ಎಲ್ಲವೂ ಕೇಳಿ ಆತನ ಬಾಯಿಂದ ಪ್ರಮುಖ ವಿಚಾರವನ್ನ ಹೊರತರಿಸ್ತಾರೆ. ವಿಚಾರಣೆ ಹೊತ್ತಿನಲ್ಲಿ ಎನ್ಐಎಯ 3ನೇ ಮಹಡಿಯಲ್ಲಿ ಕೊಠಡಿಯಲ್ಲಿ ಅಲ್ಲಿ ಆತನ ತನಿಖೆ ಆಗ್ತಿದೆ. ಈ ಮೂಲಕವಾಗಿ ಬಾಂಬ್ ಬ್ಲಾಸ್ಟ್ನ ಸಂಚಿನ ಹಿಂದೆ ಯಾರ್ಯಾರಿದ್ರು, ಈ ಬ್ಲಾಸ್ಟ್ನಲ್ಲಿ ಪಾಕಿಸ್ತಾನದ ಯಾರ್ಯಾರಿದ್ರು, ಜೊತೆಯಲ್ಲಿ ಯಾವ ಯಾವ ಸಂಘಟನೆಗಳು ಆತನಿಗೆ ಸಾಥ್ ಕೊಟ್ಟಿದ್ರು, ಪ್ರಮುಖವಾಗಿ ಮುಂಬೈಯಲ್ಲಿರುವಂಥ ಹೊತ್ತಿನಲ್ಲಿ ಈತನ ಜೊತೆ ಯಾರಿದ್ರು, ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಈ ಸ್ಥಳದಲ್ಲೇ ಬ್ಲಾಸ್ಟ್ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿ ಈ ಸಂಚನ್ನ ಕೊಟ್ಟಿದ್ರು, ಇವೆಲ್ಲವೂ ಕೂಡ ತನಿಖೆ ಆಗ್ತಾ ಹೋಗುತ್ತೆ. ಈ ದಾಳಿ ಆದಮೇಲೆ ಹೆಂಗೆ ತಪ್ಪಿಸ್ಕೊಂಡು ಹೋದ್ರು, ಯಾವುದರಿಂದ ಹೋದ್ರು, ಅವ್ರಿಗೆ ಯಾರ್ಯಾರು ಸಾಥ್ ಕೊಟ್ಟಿದ್ರು, ಹಣದ ಸಪೋರ್ಟ್ ಯಾರು ಕೊಟ್ಟಿದ್ರು, ತಪ್ಪಿಸ್ಕೊಂಡು ಹೋಗೋದಕ್ಕೆ ಈ ರೀತಿಯಾಗಲೇ ಹೋಗ್ಬೇಕೆನ್ನುವಂಥ ರೂಟ್ ಮ್ಯಾಪನ್ನು, ಬ್ಲೂ ಪ್ರಿಂಟ್ಗಳನ್ನು ಹೆಂಗೆ ಹಾಕ್ಕೊಂಡಿದ್ರು, ಯಾಕಂದರೆ ಕಂಪ್ಲೀಟ್ ಪ್ಲ್ಯಾನ್ ಮಾಡಿನೇ ಇದು ಮಾಡಿರುವಂಥದ್ದು. ಹಾಗಾಗಿ ಇವೆಲ್ಲವನ್ನ ಎನ್ಐಎ ಅಧಿಕಾರಿಗಳು ಕಂಪ್ಲೀಟ್ ಆಗಿ ತನಿಖೆ ಮಾಡ್ತಾ ಹೋಗ್ತಾರೆ. ಎಸ್, ನಮ್ಮ ಡಿಜಿಟಲ್ ಮೀಡಿಯಾ ಹೆಡ್ ದಿಲೀಪ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ. ಅಂದ್ರೆ ಈಗ ಎನ್ಐಎ ಅಧಿಕಾರಿಗಳು ಅಧಿಕೃತವಾಗಿ ಆತನನ್ನ ಹಸ್ತಾಂತರ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಮುಂದೆ ಯಾವ ರೀತಿಯಾಗಿ ಸಾಗುತ್ತೆ, ಆರೋಗ್ಯ ತಪಾಸಣೆ ಆದ ಮೇಲೆ ತನಿಖೆ ಹೆಂಗೆಂಗೆ ಸಾಗುತ್ತೆ ದಿಲೀಪ್? ಈಗ ಅಖಿಲೇಶ್, ಪ್ರಮುಖವಾಗಿ ಒಂದು ಮುಂಬೈಗೆ, ಡೆಲ್ಲಿಗೆ ಒಂದು ತಾಹೂರ್ ರಾಣಾನ ಏನು ಕರ್ತಂದಿದ್ದಾರೆ ಪಾಲಮ್ ಏರ್ಬೇಸ್ಗೆ. ತಾಹೂರ್ ರಾಣಾ ಅಮೆರಿಕಾದ ಲಾಸ್ ಏಂಜಲೀಸ್ ನಗರದಿಂದ ನೇರವಾಗಿ ಪಾಲಮ್ ಏರ್ಬೇಸ್ಗೆ ಆತನನ್ನು ಕರೆತರಲಾಗಿದೆ. ಎನ್ಐಎ ಅಧಿಕಾರಿಗಳ ತಂಡ ಆತನನ್ನು ಕರೆತಂದಿದೆ. ಈಗ ಮೊದಲಿಗೆ ಎನ್ಐಎ ಅಧಿಕಾರಿಗಳು ಆತನ ಒಂದು ಪ್ರಾಥಮಿಕ ವಿಚಾರಣೆ ಅಂತ ಏನಿದೆ ಅದನ್ನು ನಡೆಸ್ತಾರೆ. ಆ ನಂತರ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನು ತಮ್ಮ ವಶಕ್ಕೆ ಪಡೆಯಲಿದ್ದಾರೆ. ಇದು ಆರಂಭದ ಪ್ರಕ್ರಿಯೆ. ಆ ನಂತರ ಒಂದು ಎನ್ಐಎ ವಿಶೇಷ ಕಚೇರಿಯಲ್ಲಿ ಕೇವಲ 12 ಮಂದಿ ಮಾತ್ರ ಒಂದು ಇರಬಹುದಾದಂಥ ಕೊಠಡಿಯಲ್ಲಿ ಆತನ ವಿಚಾರಣೆ ನಡೆಸ್ತಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಆದರೆ ಆತನ ವಿಚಾರಣೆ ವೇಳೆ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದು ಇದುವರೆಗೂ ಮಾಹಿತಿ ಬಹಿರಂಗ ಆಗಿಲ್ಲ. ಆದರೆ ಒಂದಂತೂ ಸತ್ಯ, ಕೇವಲ ಎನ್ಐಎ ಮಾತ್ರ ಅಲ್ಲ, ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಒಂದು ಜಂಟಿಯಾಗಿ ನಡೆಸೋವಂಥ ಒಂದು ವಿಚಾರಣೆ ಇದಾಗಿರುತ್ತೆ. ಈ ಒಂದು ವಿಚಾರಣೆಯಲ್ಲಿ ಎನ್ಐಎ ತಂಡ ಇರುತ್ತೆ, ರಾ ತಂಡ ಇರುತ್ತೆ, ಜೊತೆಯಲ್ಲೇ ಅಪರಾಧ ಮನಃಶಾಸ್ತ್ರಜ್ಞರ ತಂಡನೂ ಇರುತ್ತೆ. ಈ ಎಲ್ಲ ತಂಡಗಳು ಭವಿಷ್ಯದಲ್ಲಿ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಭಯೋತ್ಪಾದಕ ದಾಳಿ ನಡೆಯದೇ ಇರೋ ರೀತಿ ಯಾವ ರೀತಿ ಮುನ್ನೆಚ್ಚರಿಕೆ ತಗೊಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ತಾಹೂರ್ ರಾಣಾಯಿಂದ ಮಾಹಿತಿಯನ್ನು ಸಂಗ್ರಹಿಸಲಿವೆ. ಪ್ರಮುಖವಾಗಿ ಪಾಕಿಸ್ತಾನದ ಒಂದು ಬೇಹುಗಾರಿಕಾ ಸಂಘಟನೆ IAS ಏನಿದೆ ಅದಕ್ಕೂ ಮತ್ತು ಲಷ್ಕರ್ ಇ ತೊಯ್ಬಾ ಭಯೋತ್ಪಾದನಾ ಸಂಘಟನೆ ಏನಿದೆ ಅದ್ರ ಮಧ್ಯೆ ಇರೋ ನಂಟೇನು, ಅವರ ಮೋಡಸ್ ಅಪ್ರೆಂಡಿ ಹೆಂಗಿರುತ್ತೆ, ಅವರು ಯಾವ ರೀತಿ ಹಣ ಸಂಗ್ರಹ ಮಾಡ್ತಾರೆ, ಯಾವ ರೀತಿ ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡ್ತಾರೆ, ಯಾವ ರೀತಿ ಯುವಕರನ್ನು ನೇಮಕ ಮಾಡ್ಕೊತಾರೆ, ಸಾಮಾನ್ಯ ಯುವಕರಿಗೆ ಅವ್ರಿಗೆ ಮತಾಂಧತೆಯನ್ನು ಯಾವ ರೀತಿ ತುಂಬಿ ಅವರಿಗೆ ತರಬೇತಿಯನ್ನು ಯಾವ ರೀತಿ ಕೊಡ್ತಾರೆ, ಮತ್ತು ಈ ಯುವಕರನ್ನು ಉಗ್ರ ಸಂಘಟನೆಗೆ ಸೇರಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಆ ಒಂದು ಕುಟುಂಬಗಳಿಗೆ, ಉಗ್ರರ ಕುಟುಂಬಗಳಿಗೆ ಏನಾದರೂ ಆರ್ಥಿಕ ಸಹಾಯ ಕೊಡ್ತಾರಾ. ಫಾರ್ ಎಕ್ಸಾಂಪಲ್ ನೀವು ಕಸಬ್ದು ಉದಾಹರಣೆಯನ್ನು ತಗೊಬೋದು. ಆತನ ಮನೆಯಲ್ಲಿ ತುಂಬ ಕಡುಬಡತನ ಇತ್ತು ಮತ್ತು ಅವರಿಗೆ ಕೇವಲ 50,000 ರೂಪಾಯಿಂದ 1,00,000 ರೂಪಾಯಿ ತನಕ ಕೇವಲ ಹಣ ಕೊಟ್ಬಿಟ್ಟು ಆತನನ್ನು ಉಗ್ರ ಸಂಘಟನೆಗೆ ನೇಮಕ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಹೊರಬಿದ್ದಿತ್ತು. ಈ ರೀತಿ ನೇಮಕ ಪ್ರಕ್ರಿಯೆಯ ವಿಚಾರವಾಗಿ ತಾಹೂರ್ ರಾಣಾನಿಂದ ಮಾಹಿತಿ ಸಂಗ್ರಹಿಸೋದು ಪ್ರಮುಖ ಆಗಿರುತ್ತೆ. ಯಾಕಂದರೆ ಆತ ಭಯೋತ್ಪಾದನೆ ಸಂಘಟನೆಯಲ್ಲಿ ಕೇವಲ ತರಬೇತಿ ಕೊಡೋದಕ್ಕೆ ಮತ್ತೊಂದಕ್ಕೆ ಇರಲಿಲ್ಲ, ಆತ ಹಣಕಾಸು ನೆರವನ್ನು ಸಂಘಟನೆ ಮಾಡೋದಕ್ಕೆ ಆತ ಪ್ರಮುಖ ಪಾತ್ರ ವಹಿಸಿದ್ದ. ಹಂಗಾಗಿ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಯಾರೊಂದು ಪ್ರಮುಖ ನಾಯಕರು ಇರ್ತಾರೆ ಅವ್ರ ಹತ್ರ ಏನೆಲ್ಲ ಮಾಹಿತಿಗಳು ಸಿಗ್ಬೋದು ಆ ಎಲ್ಲ ಮಾಹಿತಿಗಳು ಕೂಡ ಈತನಿಂದ ಸಂಗ್ರಹಿಸ್ಬೋದಾಗಿರುತ್ತೆ. ಅಖಿಲೇಶ್, ಎಸ್, ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ.